Restless Development UK has helped Scope NGO Dharwad to showcase climate resilience tree based farming system for young champion farmers. This area is basically drought hit area and availability of groundwater is scarce. Though farmers are moving towards chemical agriculture and heavy irrigation crops, they have suffered continuous loss and in debt trap. Scope has educated and motivated them to adopt climate resilience tree based farming system for young and eligible farmers of Dharwad district. ನಮಸ್ಕಾರಗಳು. ನಾನು ಆಂಟೋನ್ ಸ್ಟೀಫನ್ ದಂಡೀನ್, ಚೌರಪ್ಪ ದಂಡೀನ್, ಸಾಕಿನ್ ತುಮ್ರಿಕೊಪ್ಪ. ಈ ಸ್ಕೋಪ್ ಸಂಸ್ಥೆ ಐತಲ್ಲ, ಇವ್ರ ಮಾರ್ಗದರ್ಶನದಿಂದ ನಮ್ಗೆ ಆಕಳ ಕೊಡ್ಸ್ಯಾರ. ಮತ್ತೆ ಈ ಮಾರ್ಗದರ್ಶನದಿಂದ ಆಕಳ ಕೊಡ್ಸಿದ್ರ ಮತ್ತೆ ಈ ಗಿಡಗಳೆಲ್ಲ ಇದು ಕೊಟ್ಟಾರ. ಆಮೇಲೆ ರೆಸ್ಟ್ಲೆಸ್ ಎಂಬ ಡೆವಲಪ್ಮೆಂಟ್ ಈ ಯೋಜನೆಗಳಿಂದ ಈ ಎರೆಹುಳ ಗೊಬ್ಬರ ಮತ್ತೆ ಈ ತೋಟಗಾರಿಕೆ ಮತ್ತು ಹೈನುಗಾರಿಕೆ ಮತ್ತೆ ಈ ಒಂದು ಆಕಳನ್ನು ಕೊಡಿಸಿದ್ದಾರೆ. ಮತ್ತೆ ಈ ಆಕಳದಿಂದ ಈ ಸಗಣಿ ಬರ್ತದೆ. ಈ ಸಗಣಿ ತಗೊಂಡು ನಾವು ಎರೆಹುಳ ಗೊಬ್ಬರ ತಯಾರು ಮಾಡ್ತೇವಿ. ಎರೆಹುಳ ಹೇಗೆ ತಯಾರು ಮಾಡ್ತೇವೆ ಅಂದ್ರೆ ಸಗಣಿ ತಗೊಂಡು ಹಾಕ್ತಿವಿ, ಮತ್ತೆ ಕಸ ಅದೆಲ್ಲ ಹುಲ್ಲು ಇರ್ತದಲ್ಲ ಅದೆಲ್ಲ ತಗೊಂಡು ಹಾಕಿ ನಾವು ಎರೆಹುಳ ಗೊಬ್ಬರ ತಯಾರು ಮಾಡ್ತೇವಿ. ಆ ಗೊಬ್ಬರ ತಗೊಂಡು ಮತ್ ನಾವು ಹೊಲಕ್ಕೆ ಮತ್ತೆ ಗಿಡಗಳಿಗೆ ಎಲ್ಲಾ ಹಾಕಿ ಮತ್ತೆ ಫಲವನ್ನು ಹೆಚ್ಚಿಗೆ ಮಾಡ್ಕೋತೀವಿ. ಮತ್ತೆ ಈಗ ನಮ್ಗೆ ಗಿಡಗಳು ಇಲ್ಲಾಂದ್ರೆ ಮಳಿ ಸರಿಯಾಗಿ ಬರಲ್ಲ. ಯಾಕಂದ್ರೆ ಈಗ ಜನವರಿಯಿಂದ ಈಗ ಹೋದ ತಕ್ಷಣ ಜನವರಿಯಿಂದ ಡಿಸೆಂಬರ್ ತನಕ ಕಂಟಿನ್ಯೂ ಮಳಿ ಬಂದೈತಿ. ಈಗ ನಮಗ ಬೆಳೆ ಏನ್ ಮಾಡ್ಬೇಕು ಏನು ಗೊತ್ತಾಗಲ್ಲ. ಈಗ ನಾ ಸಂಸ್ಥೆಯಿಂದ ಗಿಡಗಳು ಕೊಡ್ಸಿದ್ವಿ ಅಂದೆಲ್ಲ, ಅವೆಲ್ಲ ಇಲ್ಲಿದಾವಲ್ಲ, ಇವೆಲ್ಲ ಸಂಸ್ಥೆಯಿಂದ ಕೊಡ್ಸಿದ ಗಿಡಗಳು ಇದಾವ. ಇದ್ರೊಳಗ ನಾವು ಸ್ವಲ್ಪ ಹಚ್ಚಿದ್ವಿ ಗಿಡಗಳು, ಈಗೆಲ್ಲ ಸ್ವಲ್ಪ ಹಚ್ಚಿವಿ. ಮತ್ತೆ ಇನ್ನೂ ಉಳ್ದಾವ, ಇಲ್ಲಿ ಮಾವಿನ ಗಿಡಗಳು ಇದಾವ, ಅಲ್ಲಿ ಹಲಸಿನ ಹಣ್ಣು ಗಿಡಗಳು, ಲಿಂಬು ಗಿಡಗಳು, ಹೊಳಿಲೆಲ್ಲ ಬಾಳೆಹಣ್ಣು ಗಿಡಗಳು ಐತಿ, ಚಿಕ್ಕು ಗಿಡಗಳು ಐತಿ. ಇವೆಲ್ಲ ಮತ್ತೆ ಹಚ್ಬೇಕು ನಾವೀಗ. ಈಗ ಅದಲ್ದ ಮತ್ತೆ ನಾವೀಗ ಗಿಡಗಳಿಗೆ ನಮ್ಗೆ ನೀರ್ ಹೊತ್ತಂತ ಹಾಕದಂಗಿಲ್ಲ. ಯಾಕಂದ್ರೆ 100 ಗಿಡಗಳು ಆಗ್ತಾವ, 100 ಸತ ಹೊತ್ತ ಹಾಕ್ಬೇಕ. ಇದೆಲ್ಲ ಆಗಲ್ಲ. ಅದ್ರ ಸಂಬಂಧ ನಾವು ಹನಿ ನೀರಾವರಿ ಮಾಡಿವಿ. ಡ್ರಿಪ್ಲಿಂಗ್ ಪೈಪ್ ನೀರ್ ತಗೊಂಡ್ಬಂದ್ ಅದನ್ನೆಲ್ಲ ಡ್ರಿಪಲ್ ಮಾಡ್ತೇವಿ. ಗಿಡಗಳಿಗೆ ಅಲ್ಲೇ ಹೋಗಿ ನೀರ್ ಬರ್ತದೆ. ಅಂದ್ರೆ ಈಗ ನಾವು ನೀರ್ ಹೊತ್ತಂತ ಹಾಕೋದು ಅದು ಹೆಂಗಂದ್ರೆ ವಾಲ್ ಚಾಲು ಮಾಡ್ಬಿಟ್ರೆ ಮುಗೀತೆ, ಅದು ಕಂಟಿನ್ಯೂ ಅದಕ್ಕೆ ಗಿಡಗಳಿಗೆ ಹೋಗ್ತಾ ಇರೋದ್ ನೀರ್. ಈ ತರ ನಾವ್ ಮಾಡಿದೀವಿ. ಮತ್ತೆ ಗಿಡಗಳೀಗ ಇನ್ನೂ ಹಚ್ತಾ ಇದೇವಿ, ಇನ್ನೂ ಹಚ್ತೇವಿ ಗಿಡಗಳು. ಇಲ್ಲಿ ಇದಾವೆ ಗಿಡಗಳು, ಹಲಸಿನ ಗಿಡಗಳು ಇದಾವೆ, ಇಲ್ಲಿ ಗಿಡಗಳು ಐತಿ. ಮತ್ತೆ ಹಲಸಿನ ಹಣ್ಣು ಗಿಡಗಳು, ಚಿಕ್ಕು ಗಿಡಗಳು, ಆಮೇಲೆ ಮೂಸಂಬಿ ಗಿಡ, ಲಿಂಬು ಗಿಡ ಇವೆಲ್ಲ ಐತಿ. ಮತ್ತೆ ಇಲ್ಲೆಲ್ಲ ಮಾವಿನ ಗಿಡಗಳು ಅದಾವಲ್ಲ, ಎಲ್ಲಾ ಹೂ ಬಿಟ್ಟೈತಿ, ಚಲೋ ಹೂ ಬಿಟ್ಟೈತಿ. ಯಾಕಂದ್ರೆ ನಾವು ಆ ತರ ಈಗ ಎರೆಹುಳ ಗೊಬ್ಬರ ಮಾಡ್ತೇವಲ್ಲ, ಇದ್ರಿಂದ ನಾವು ಈ ಗೊಬ್ಬರ ತಗೊಂಡು ಇದಕ್ ಹಾಕಿ ಹೆಚ್ಚಿನ ಫಲವತ್ ಮಾಡೋದ್ರ ಸಂಬಂಧ ನಮಗೆ ಚಲೋ ಹೂ ಬಿಡ್ತೈತಿ, ಮಾವಿನಕಾಯಿ ಚಲೋ ಆಗ್ತೈತಿ. ಅದ್ರ ಸಂಬಂಧ ತೆಂಗಿನ ಗಿಡಗಳು ಚಂದ ಕಾಯಿ ಬಿಡಾತಾವ. ಯಾಕಂದ್ರೆ ಅದಕ್ಕೆ ನೀರ್ ಚಂದ ಕೊಡ್ತೀವಿ, ಗೊಬ್ಬರ ಹಾಕ್ತಿವಿ. ಈ ತರ ಮಾಡಿದ ತಕ್ಷಣ ನಮ್ಗೆ ಇವ್ ಗಿಡಗಳು ಚಂದ ಫಲ ಕೊಡ್ತೈತಿ. ಅಂದಾಗ ನಮ್ಗೆ ಚಂದ ಫಲ ಸಿಗ್ತೈತಲ್ಲ. ಇಲ್ಲಂದ್ರೆ ಈಗ ನಾವು ಗೊಬ್ಬರನು ಮಾಡಲ್ಲ, ಏನ್ ಮಾಡಲ್ಲ ಅಂದ್ರೆ ನಮ್ಗೆ ಏನ್ ಸಿಗಲ್ಲ. ರೈತ ಬಾಂಧವರೇ, ಅಕ್ಕ ತಂಗಿಯರೇ, ನಾವು ಫಿಸಿಕಲಿ ವಿಕಲಚೇತನರಿದ್ದೀವಿ. ಸಾವಯವ ಕೃಷಿ ಬಗ್ಗೆ ನಮ್ಮ ಸ್ಕೋಪ್ ಸಂಸ್ಥೆ ಮತ್ತು ರೆಸ್ಟ್ಲೆಸ್ ಸಂಸ್ಥೆ ವತಿಯಿಂದ ನಮಗೆ ತರಬೇತಿಗಳನ್ನ ಕೊಡಿಸಿದ್ದಾರೆ. ಸಾವಯವ ಕೃಷಿ ಬಗ್ಗೆ ಇಲ್ಲಿ ನಮ್ಮ ಗ್ರಾಮಗಳಲ್ಲಿ, ನಾವು ಕಲಗಡಿ ತಾಲೂಕು ಬಿಸಳಿ ಗ್ರಾಮದವರಾಗಿದ್ದು, ನಮ್ಮ ಮನೆತನ ಅಡಚಣೆ ಬಹಳ ಇರುವುದರಿಂದ, ಬಡತನ ಇರುವುದರಿಂದ ಈ ಸಂಸ್ಥೆಯವರು ನಮಗೆ ಸಪೋರ್ಟ್ ಮಾಡಿ ಬೇರೆ ಗ್ರಾಮಗಳಲ್ಲಿ ಕರ್ಕೊಂಡೋಗಿ ತರಬೇತಿಗಳನ್ನು ಕೊಡಿಸಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಸಾವಯವ ಕೃಷಿ ಬೆಳವಣಿಗೆಯನ್ನ ಹೆಂಗ್ ಮಾಡ್ಕೋಬೇಕನ್ನುವಂಥದ್ದನ್ನ ಹೆಚ್ಚಿನ ತಿಳಿಸಿಕೊಟ್ಟು ನಮಗೆ ನಮ್ಮ ಹೊಲ 4 ಎಕರೆ ಇದೆ. ಅದರಲ್ಲಿ 1 ಎಕರೆಯನ್ನ ಅರಣ್ಯೀಕರಣದ ಮತ್ತು ತೋಟಗಾರಿಕೆ ಮಾಡ್ಕೊಳ್ಳುವ ಬಗ್ಗೆ ತಿಳಿಸ್ಕೊಟ್ರು. ಅದನ್ನ ನಾವು 1 ಎಕರೆದಲ್ಲಿ ಪ್ರಾರಂಭ ಮಾಡಿದೀವಿ. 1 ಎಕರೆಯಲ್ಲಿ 125 ಗಿಡಗಳನ್ನ ಹಾಕಿದೀವಿ. ನಮ್ದು ಪೇರಲ ಹಾಕಿದೀವಿ. ಆಮೇಲೆ ಅರಣ್ಯೀಕರಣನ ಕೂಡ ಮಾಡಿದೀವಿ, ಸುತ್ತಾರಿಗೆ ಅರಣ್ಯೀಕರಣ ಮಾಡಿದೀವಿ.
ಅದೇ ರೀತಿಯಾಗಿ ಮತ್ತು ನಮ್ದು ಹೈನುಗಾರಿಕೆ ಮಾಡಲಿಕ್ಕೆ ನಮಗೊಂದು ಹಸುವನ್ನು ಕೂಡ ಕೊಡಿಸಿದ್ದಾರೆ. ಆ ಹಸು ನಮ್ಗೆ ದಿನಕ್ಕೆ 5 ಲೀಟರ್ ಕೊಡ್ತದೆ. 1 ಲೀಟರ್ನ ಹಾಲನ್ನ ಮನೆಗೆ ಇಟ್ಕೊಂಡು 4 ಲೀಟರ್ ಹಾಲನ್ನ ಹಾಕ್ತಾ ಇದೀವಿ. ಅಂದ್ರೆ ವಾರಕ್ಕೆ ನಮಗೆ ಒಂದು 2,400 ರೂಪಾಯಿ ಬರ್ತಾ ಇದೆ. ಆ 2,400 ನಮ್ಮ ಒಂದು ಉಪಜೀವನ ಹೋಗ್ತಾ ಇದೆ. ನಮ್ಮ ಕುಟುಂಬದಲ್ಲಿ ನಾವು 5 ಜನ ಇದ್ದೀವಿ, ಅದರಿಂದ ಜೀವನ ಹೋಗ್ತಾ ಇದೆ. ಅದೇ ರೀತಿಯಾಗಿ ಅದ್ರ ಜೊತೆಯಾಗಿ ಮತ್ತು ನಾವು ಒಂದು ಎರೆಹುಳ ತೊಟ್ಟಿನೂ ಕೂಡ ಮಾಡಿಕೊಂಡು, ಎರೆಹುಳ ತೊಟ್ಟಿಯಲ್ಲಿ ನಾವು ಕಚ್ಚಾ ವಸ್ತುಗಳನ್ನ ಹಾಕಿ ಹೊಲದಲ್ಲಿ ಸಿಗುವಂತದ್ದು ಕಸ ಇರ್ಬೋದು ಅಥವಾ ನಮ್ದು ಇತರೆ ವಸ್ತುಗಳ ವೇಸ್ಟೇಜ್ಗಳನ್ನ ಅದರಲ್ಲಿ ಹಾಕ್ಬಿಟ್ಟು ದಿನಾನು ನಾವು ನಮ್ಮ ಹಸುವಿನಿಂದ ಬಂದಂತ ಒಂದು ಸೆಗಣಿಯನ್ನ ಬೆಳಗಿನ ದಿನ ನೀರಲ್ಲಿ ಕಲಿಸಿ ಒಂದು ಬಕೆಟ್ ನೀರನ್ನ ಅದ್ರ ಮೇಲೆ ಸಿಂಪರಣೆ ಮಾಡ್ಕೊಂತ ಒಂದು ಫಸ್ಟ್ ಸ್ಟಾರ್ಟಿಂಗ್ 20 ದಿನಗಳವರೆಗೂ ಈ ತರ ಮಾಡ್ತಾ ಬರ್ತಾ ಇದೀವಿ. ಸ್ಟಾರ್ಟಿಂಗ್ ಒಂದು ಫೂಟ್ ಅನ್ನ ಕಚ್ಚಾ ವಸ್ತು ಹಾಕಿ ಅದ್ರ ಮೇಲ್ಗಡೆ ಇದನ್ನ ಒಂದು 4-5 ದಿನ ಸಗಣಿ ನೀರನ್ನ ಕಲಿಸಿ ಹಾಕಿ ಮತ್ತೆ ಅದ್ರ ಮೇಲೆ ಕಚ್ಚಾ ವಸ್ತುಗಳನ್ನ ಹಾಕಿ ಮತ್ತೆ ಸಗಣಿ ನೀರನ್ನ ಹಾಕಿ ಈ ತರ ಒಂದು 25 ದಿನದವರೆಗೂ ಕೂಡ ಅದನ್ನ ಸರಿಯಾಗಿ ಕಳಿಸ್ತಾ ಇದ್ದೀವಿ. ಕಳಿಸಿದ ನಂತರ ಆ ಎರೆಹುಳಗಳನ್ನ ಅಲ್ಲಿ ಬಿಟ್ಟ ನಂತರ ಆ ಎರೆಹುಳ ನಮ್ಮ ಒಂದು ಈ ಗೊಬ್ಬರವನ್ನ ಒಂದು 3 ತಿಂಗಳವರೆಗೂ ಮೈದು ಒಳ್ಳೆ ರೀತಿಯಿಂದ ಗೊಬ್ಬರ ರೆಡಿ ಆಗಿದೆ. ಆ ಗೊಬ್ಬರವನ್ನ ಹೊಲಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಗೊಬ್ಬರ ಜೊತೆಗೆ ನಾವು ಜೀವಾಮೃತ ಅನ್ನೋದು ರೆಡಿ ಮಾಡಿದೇವೆ ಸರ್. ಇಲ್ಲಿ ಜೀವಾಮೃತ ಅಂದ್ರೆ ಜಾಸ್ತಿ ಇದರಲ್ಲಿ ಕೆಮಿಕಲ್ ಇರಲ್ಲ, ಪ್ಯೂರ್ ಒರಿಜಿನಲ್ ಏನ್ ಇದೆ ಅಲ್ಲ, ಇದು ಸಗಣಿ ಆಗಿರ್ಬಹುದು, ಗೋಮೂತ್ರ ಆಗಿರಬಹುದು, ಬೆಲ್ಲ, ಹಿಟ್ಟು, ಮೊಸರು, ಇದನ್ನೆಲ್ಲ ನಾವು ಒರಿಜಿನಲ್ ಪ್ಯೂರ್ ಅಂತಾನೆ ಕರಿಬಹುದು ಸರ್. ಇದನ್ನ ನಾವು ಗಿಡಗಳಿಗೆ ಹಾಕ್ತೇವೆ ಸರ್. ಅಂದ್ರೆ ಏನು ಕೆಮಿಕಲ್ ಇರಲ್ಲ. ಅಂದ್ರೆ ಇವಕ್ಕ ಜಾಸ್ತಿ ಕೆಮಿಕಲ್ ಹಾಕಿ ಭೂಮಿ ಅನ್ನೋದು ಜಾಸ್ತಿ ಬೆಳೆನ ಬೆಳೆಸಕ್ ಆಗಲ್ಲ ಸರ್. ಕೆಮಿಕಲ್ ಗೊಬ್ಬರ ಹಾಕ್ತ ಇಷ್ಟು ವರ್ಷನೂ ಕೆಮಿಕಲ್ ಹಾಕ್ತಾನೆ ಬಂದಿದ್ದೇವೆ. ಗೊಬ್ಬರ ಆಗ್ಲಿ ಜೀವಾಮೃತ ಅನ್ನೋದಾಗ್ಲಿ ಹಾಕಿದ್ಮೇಲೆ ಈ ತರ ಆಗಿದೆ ಸರ್. ನಮ್ದು ಗಿಡಕ್ಕೆ ಬಲವಾದ ಶಕ್ತಿ. ಸುಮಾರು ಈ ತರ ಎಲ್ಲ ಬೆಳೆದಕ್ಕೆ ಹೆಲ್ಪ್ ಮಾಡಿದಂತ ರೆಸ್ಟ್ಲೆಸ್ ಸಂಸ್ಥೆ, ಸ್ಕೋಪ್ ಸಂಸ್ಥೆಯವರಿಗೆ ನಾನು ನನ್ನ ಕಡೆಯಿಂದ, ನಮ್ಮ ಊರಿನ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡುತ್ತೆ. ಬಂಡೇರಾವ್ ಪಟವಾರಿ, Scope NGO Dharwad. I present a Scope NGO Dharwad. I am the CEO of that NGO. Okay. In the 15-20 years back, we have developed a farming system called integrated farming system. There we have helped about 600 farmers in Dharwad district and parts of Calcutta to follow this integrated farming system. What is this farming system? Instead of growing, water intensive sugarcane and other crops, farmers will go for this tree based farming system. There they will plant about 40 to 50 mango species or guava species, along with about 100-150 forest trees by saplings all along the field boundaries. And apart from this, they will also do this bunding, gully plugging, and they also developed a farm pond where the runoff water is stored there, and farmers can use that farm pond water whenever dry spells are happening. Okay, and last year we have seen that from June to December, heavy rain, farmers cannot do anything in their field. Okay, why this is happening? You can see this all over the world. People are facing wind problem, heavy rain problem, flooding, everything is happening. Why it is happening? Because of the global warming. Why this global warming? Farmers are practicing chemical agriculture. They are using chemical fertilizer, heavy chemical fertilizer, and they will also use pesticide to protect their crop. Because of this, you can see this what is that, the soil of the farmer field. It is very, very hard. You cannot see any microorganisms in that. We have seen this, and the farmers are they may get good crop or they may not get good crop because of practicing this chemical agriculture. In this project, that the restless development has helped
Scope NGO to identify 4 champion farmers. Actually, they are supposed to support for 4 champion farmers. We have helped about, actually at present 5. One more farmers we are going to help him during this month. ನನ್ನ ಹೆಸರು ಜಯಕಾಂತ್ ನಿಡಗುಂದಿ ಅಂತೇಳಿ. ನಾನು ಸ್ಕೋಪ್ ಸಂಸ್ಥೆಯಲ್ಲಿ ಸ್ಕೋಪ್ ಸಂಸ್ಥೆ ಅಂಡರ್ ಒಂದು ಕೃಷಿ ರೈತ ಉತ್ಪಾದಕರ ಕಂಪನಿ ಹುಲ್ಲಂಬಿಯಲ್ಲಿ ಇದೆ. ಅದರಲ್ಲಿ ನಾನು CEO ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ರೆಸ್ಟ್ಲೆಸ್ ಅಂತ ಒಂದು ಹೊಸ ಯೋಜನೆ ಬಂದಿದೆ ಈ ನಮ್ಮ ಹುಲ್ಲಂಬಿ ಗ್ರಾಮಕ್ಕೆ. ಅದರಲ್ಲಿ ಒಂದು 5-6 ಜನಕ್ಕೆ ಅಷ್ಟೇ ನಾವು ಮಾಡಿಸಿತ್ತು. ಅದರಲ್ಲಿ ಒಂದು 5 ಜನಕ್ಕೆ ನಾನು ಈಗ ಆಲ್ರೆಡಿ ಮಾಡಿಸಿದ್ದೇನೆ. ಏನಪ್ಪಾ ಅಂತಂದ್ರೆ ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಮಾಡಿಸ್ಬೇಕು. ಅವೆಲ್ಲ ಈಗ ಒಂದು 5 ಜನಕ್ಕೆ ಇಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಮಾಡ್ತಿದ್ದೇನೆ. ಅದರಲ್ಲಿ ಇವರು ಒಬ್ಬರು ಲಕ್ಷ್ಮೀ ಪರಮೇಶ್ವರ್ ಸುನಗಾರ್ ಅಂತ ಹೇಳಿ, ಇವರು ಸಮಗ್ರ ಕೃಷಿಯಾಗಿ ಅಡಿಕೆ, ಬಾಳೆ, ಆಮೇಲೆ ಒಳಗೆ ಅಂತರ ಬೆಳೆಯಾಗಿ ಮುಂಗಾರಿಯಲ್ಲಿ ಸೋಯಾಬೀನ್ ಹಾಕೊಂಡಿದ್ದಾರೆ. ನನ್ನ ಹೆಸರು ಕುಬೇರಗೌಡ ಶಿವನಗೌಡ ಪಾಟೀಲ್. ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿಯಿಂದ ನಾನು ಒಬ್ಬ ಸದಸ್ಯನಾಗಿ ನನ್ನ 2 ಅನಿಸಿಕೆಗಳನ್ನು ಹೇಳಲಿ ಇಚ್ಛಿಸುತ್ತೇನೆ. 5 ವರ್ಷದ ಒಳಗೆ ನಾವು ಇದರಲ್ಲಿ ಬಹಳ ಒಂದು ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕಾಣ್ತಾ ಈಗ ನಾವು ಒಂದು ಹಂತಕ್ಕೆ ಬಂದು ಎಲ್ಲರಿಗೂ ಒಂದು ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿ ಒಳ್ಳೆ ರೀತಿಯಿಂದ ಸಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಲಪ್ಪ ಬಸವಣ್ಣಪ್ಪ ಕಟ್ಟಿಮಿನಿ, ಇಲ್ಲೇ ಬಾಜುಕಿನಹಳ್ಳಿ ತುಮರಿಕೊಪ್ಪ. ನಾನು ಇಲ್ಲೇ ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿ ಹುಲ್ಲಂಬಿ ಏನಂತ ಐತಿ. ಇದು ಸ್ಕೋಪ್ ಸಂಸ್ಥೆಯವರ ಮಾರ್ಗದರ್ಶನದಲ್ಲಿ ಮತ್ತು ನಬಾರ್ಡದ ಸಹಯೋಗದಲ್ಲಿ ಪ್ರಾರಂಭವಾಗಿದ್ದು, ನಾವೆಲ್ಲರೂ ಮೊದಲ ಈ ಸುತ್ತಮುತ್ತಲ ಗ್ರಾಮದವ್ರನ್ನೆಲ್ಲ ಸಭೆಗಳನ್ನು ಮಾಡಿ ಈ ಒಂದು ರೈತ ಉತ್ಪಾದಕರ ಕಂಪನಿಯ ಒಂದು ವಿಶೇಷತೆಗಳನ್ನು, ಲಾಭ ಏನಕತಿ ಅನ್ನೋದನ್ನು ತಿಳಿಸಿದಾಗ ಎಲ್ಲರೂ ಸದಸ್ಯರಾಗಲು ಒಪ್ಕೊಂಡ್ರು. ಈಗ ಒಟ್ಟಾರೆ ಈ ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿ ಹುಲ್ಲಂಬಿಯಲ್ಲಿ ಸ್ಥಾಪನೆ ಆಗೈತಿ. ಒಟ್ಟು ಈ ಸುತ್ತಮುತ್ತಲ ಹಳ್ಳಿಯ ಎಲ್ಲ ರೈತ ಬಾಂಧವರು ಒಟ್ಟು ಟೋಟಲ್ 780 ಜನರು ಇದಕ್ಕೆ ಸದಸ್ಯತ್ವವನ್ನ ಪಡೆದುಕೊಂಡಾರ. ಮುಂದೆ ಯಾವ ರೀತಿ ಈ ರೈತ ಉತ್ಪಾದಕರ ಕಂಪನಿಯಿಂದ ಉಪಯೋಗ ತಗೋಬೇಕು, ಮತ್ತ ಈ ಒಂದು ಕೃಷಿಯಲ್ಲಿ ಏನು ಬದಲಾವಣೆ ಆಗಬೇಕು, ಯಾವಾಗಲೂ ನಾವು ರಾಸಾಯನಿಕ ಗೊಬ್ಬರವನ್ನ ಅವಲಂಬನೆ ಆಗ್ಬಿಟ್ಟೇವಿ. ಮತ್ತು ಅಲ್ಲಿಂದ ಫರ್ಟಿಲೈಸರು, ಈ ಕ್ರಿಮಿನಾಶಕಗಳನ್ನ ಎಲ್ಲ ಈ ತರ ಉಪಯೋಗ ಮಾಡ್ಕೊಂತ ಹೋದ್ರೆ ನಮ್ಮ ಭೂಮಿ ಬರ್ಡಾಕತಿ, ಫಲವತ್ತತೆಯನ್ನ ಕಳ್ಕೊಂತತಿ. ಮತ್ತು ನಾವು ಏನು ಬೆಳೆದಂತ ಬೆಳೆಗಳು ಅಷ್ಟೊಂದು ಇಳುವರಿಯನ್ನು ಕೊಡೋದಿಲ್ಲ ಅನ್ನುವಂತ ಒಂದು ವಿಶೇಷತೆಗಳನ್ನ ಸ್ಕೋಪ್ ಸಂಸ್ಥೆಯವರ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಕಡೆ ತರಬೇತಿಗಳನ್ನ ಇಟ್ಟಾಗ ಅಲ್ಲಿ ಎಲ್ಲ ರೈತರನ್ನ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ತಿಳುವಳಿಕೆಯನ್ನ ಕೊಡ್ತಾ ಬಂದಿದ್ದು. ಮತ್ತು ಅವ್ರಿಗೆ ಬೇಕಾಗುವಂತ ಗೊಬ್ಬರಗಳನ್ನ, ಸಾವಯವ ಗೊಬ್ಬರ, ಇತರೆ ಗೊಬ್ಬರಗಳನ್ನ ನಮ್ಮ ಕೃಷಿ ಜ್ಯೋತಿ ರೈತ ಉತ್ಪಾದಕರ ಕಂಪನಿ ವತಿಯಿಂದನ ಅವರಿಗೆ ಸಿಗುವಂಗ ಕಡಿಮೆ ದರದೊಳಗೆ ಮತ್ತು ಸಮಯಕ್ಕೆ ಸರಿಯಾಗಿ ಸಿಗುವಂಗ ಎಲ್ಲ ವ್ಯವಸ್ಥೆ ಮಾಡತ್ತೀವಿ. Till now, I have seen experiences shared by champion farmers. These farmers acknowledge the support of Scope for educating, training, exposure, and their support activities like planting of fruits and forestry saplings, economic resilience support for purchase of cow, which will help them in production of vermicompost and Jivamruta for keeping soil healthy. Scope acknowledge Restless Development UK and its team for their valuable support. The message for young farmers is: practice economic resilience, tree-based farming system which is chemical-free, eco-friendly, scientific and more economical. Thank you for watching.